ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಕರೆಗೆ ಹೋಗೊಟ್ಟು ತಾವು ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಎಲ್ಲರೂ ಕರೆಸಿದ್ದಕ್ಕೆ. ಸೊ ನಾನು ಈ ಪತ್ರಿಕೆ ಗೋಷ್ಠಿಯನ್ನು ಯಾಕೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂದರೆ, ನನ್ನನ್ನು ನೀವು ಈ ಹಿಂದೆ ನೋಡಿದ್ರ. ನನ್ನ ಹೆಸರು ಶಶಿ, ನಮ್ಮ ಊರು ಬಟ್ಲಹಳ್ಳಿ, ಚಿಂತಾಮಣಿ ತಾಲೂಕು. ನಾವು ಮೆಹಬೂಬಾ ಅನ್ನೋ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ಮಾರ್ಚ್ 15ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ವಿ ಪ್ರಪಂಚಾದ್ಯಂತ. ಕರ್ನಾಟಕದಲ್ಲಿ ಸುಮಾರು 100 ಸೆಂಟರ್ಗಳಲ್ಲಿ ಬರ್ತಾ ಇದ್ವಿ. ನೆದರ್ಲ್ಯಾಂಡ್, ಜರ್ಮನಿ, ಬೇರೆ ದೇಶಗಳಲ್ಲೂ ಈ ಸಿನಿಮಾ ಬರ್ತಾ ಇದೆ. ಬಟ್ ನನ್ನ ಸ್ವಂತೂರಾದಂತಹ ಚಿಂತಾಮಣಿಯಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಬೇಕು, ಈ ಸಿನಿಮಾ ನಿಮಗೆಲ್ಲ ತೋರಿಸ್ಬೇಕು ಅನ್ನೋದು ನನ್ನ ಕುತೂಹಲ. ಸೊ ಹಂಗಾಗಿ ನಿಮ್ಗಳ ಮುಖಾಂತರ ಚಿಂತಾಮಣಿಯ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು ಒಂದೇ ಒಂದು ಮಾತು: ಬಿಗ್ ಬಾಸಲ್ಲಿ ನಿಮ್ಮ ಮತಗಳ ಮೂಲಕ ನನ್ನನ್ನು ವೋಟ್ ಮಾಡಿ ಗೆಲ್ಲಿಸಿದಿರ, ನಿಮ್ಗಳಿಂದ ನಾನು ಗೆದ್ದಿದ್ದೀನಿ ಅವತ್ತು. ಹಾಗೆ ಈ ಸಿನಿಮಾನು ಟಿಕೆಟ್ ತಗೊಂಡು ತಾವು ನೋಡಿ ಇಷ್ಟ ಆದರೆ ದಯವಿಟ್ಟು ಬೇರೆಯವ್ರಿಗೂ ಹೇಳಿ ಸಿನಿಮಾನ ನೋಡಿ ಅಂತ ಹೇಳೋ ಮುಖಾಂತರ ನನ್ನನ್ನು ಈ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸ್ಥಾನಮಾನ ಕೊಡಿ ಅಂತ ಹೇಳ್ತಿಲ್ಲ. ನಾನು ಕಟೌಟ್ ಆಗಿಬಿಟ್ಟು ಓನರ್ ಆಗಿಬಿಟ್ಟು ಹಾಲಾಭಿಷೇಕ ಮಾಡಿ ಅಂತ ಹೇಳೋಣ ಕೇಳ್ತಿಲ್ಲ. ಒಂದು ಸಣ್ಣ ಜಾಗ ಕೊಡಿ ನಿಮ್ಮ ಮನಸ್ಸಲ್ಲಿ, ಬೆಳೆಯೋಕ್ಕೆ ಒಂದು ಅವಕಾಶ ಕೊಡಿ ನಿಮ್ಮೂರು. ಬಿಕಾಸ್ ನಾವು ಈ ಚಿಕ್ಕಬಳ್ಳಾಪುರ, ಕೋಲಾರ ಅಂದ ತಕ್ಷಣ ಜಾಸ್ತಿ ತೆಲುಗು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ವಿ. ಕನ್ನಡ ಸಿನಿಮಾ ಅಂದ ತಕ್ಷಣ ನಮ್ಮ ಡಿಸ್ಟ್ರಿಬ್ಯೂಟರು ಈ ಭಾಗಗಳಲ್ಲಿ ಓಡೋದು ಕಷ್ಟ ಸರ್ ಅಂತಾರೆ. ಬಟ್ ಅವ್ರ ಹತ್ರ ಫೈಟ್ ಮಾಡ್ಕೊಂಡು ನಾವು ಕೋಲಾರಲ್ಲಿ ಒಂದು ಥಿಯೇಟ್ರು, ಮುಳ್ಬಾಗಲ್ಲಿ ಒಂದು ಥಿಯೇಟ್ರು, ಚಿಂತಾಮಣಿಲಿ ಒಂದು ಥಿಯೇಟ್ರನ್ನ ಎತ್ಕೊಂಡ್ಬಂದಿದ್ದೀವಿ. ತಾವುಗಳು ಇದಕ್ಕೆ ಈ ಹೋರಾಟಕ್ಕೆ ಪ್ರತಿಫಲ ಸಿಗೋದು ತಾವುಗಳು ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿದಾಗ ಬರುತ್ತೆ. ಯಾಕಂದರೆ ಅದೇ ಈಗ ನಾನು ಹೇಳ್ತಾರೆ, ಕಾಟೇರ 2 ವಾರ ಹೋಯಿತು, ಹಂಗೆ ಹೇಳ್ಬೇಕಾಗಿಲ್ಲ ತಾವು ಅಂತಂದರೆ. ಬಟ್ ಕಾಟೇರ ಅಂದಿದ ತಕ್ಷಣ ದರ್ಶನ್ ಸರ್ ಅವ್ರಿಗೆ ದೊಡ್ಡ ಫ್ಯಾನ್ ಬೇಸ್ ಇರುತ್ತೆ. ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ಲದೇ ಇದ್ರು ಜನ ಹೋಗಿ ಥಿಯೇಟ್ರಲ್ಲಿ ನೋಡ್ತಾರೆ. ಚೆನ್ನಾಗಿದೆ ಅಂದಿದ ತಕ್ಷಣ 2ನೇ ವಾರ 3ನೇ ವಾರ ಓಡೋಕ್ಕೆ ಶುರು ಆಗುತ್ತೆ. ಬಿಕಾಸ್ ದ ಫಸ್ಟ್ ಫ್ಯಾನ್ಸ್ ಯಾರಿದ್ದಾರೆ, ಅವ್ರ ಫ್ಯಾನ್ಗಳು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಸೊ ನನಗೆ ಫ್ಯಾನ್ಸ್ ಅನ್ನೋರು ಯಾರಿಲ್ಲ, ಎಲ್ಲ ವೆಲ್ವಿಷರ್ಸ್ ಇರೋದು. ನಿಮ್ಮ ಮನೆ ಹುಡುಗ, ನಿಮ್ಮ ಮನೆ ಮಗ ನಾನು. ನೀವುಗಳು ಮಗ ಅಂತ ಹರಿಸಿ ಒಂದ್ಸಾರಿ ಒಳಗಡೆ ಹೋಗಿ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ಲದೆ ಇದ್ರು ಥಿಯೇಟ್ರ್ ಹೋಗಿ ಒಂದ್ಸಾರಿ ನೋಡಿದ್ರೆ ಅವಾಗ ಚೆನ್ನಾಗಿದೆ ಅಂದರೆ ಬೇರೆ ಅವ್ರು ಸೆಕೆಂಡ್ ಸರ್ಕಲ್ ಹೋಗಿ ತಲುಪತ್ತದ. ಯಾರೂ ನೋಡಲಿಲ್ಲ, ನಾವು ವೆಯ್ಟ್ ಮಾಡೋಣ, ನೆಕ್ಸ್ಟ್ ವಾರಕ್ಕೆ ವೆಯ್ಟ್ ಮಾಡೋಣ, ಅದ್ರ ನೆಕ್ಸ್ಟ್ ವಾರಕ್ಕೆ ವೆಯ್ಟ್ ಮಾಡೋಣ ಅಂತಂದರೆ ಜನ ಥಿಯೇಟ್ರನ್ನ ತೆಗೆದುಕೊಳ್ತಾರೆ. ಈ ಸಿನಿಮಾದಲ್ಲಿ ಪ್ರೇಕ್ಷಕರಿಗೆ ಯಾವ ರೀತಿ ಸಂದೇಶ ಹೋಗುತ್ತೆ, ಯಾಕೆ ಸಿನಿಮಾ ನೋಡಬೇಕು ಸರ್? ಪಾಯಿಂಟ್ 1, ಯಾಕೆ ಈ ಸಿನಿಮಾ ನೋಡಬೇಕು ಅಂತ ಹೇಳಿದ ತಕ್ಷಣ, ನಾನು ನಿಮ್ಮೂರು ಹುಡುಗ. ಫಸ್ಟ್ ಪಾಯಿಂಟ್, ನಿಮ್ಮ ಮನೆಯಲ್ಲಿ ಒಂದು ಮಗನ್ನ ಅಥವಾ ಯಾರಾದರೂ ಒಬ್ಬನ ಹೆಂಗೆ ಬೆಳೆಸ್ತೀವಿ ನಾವು, ಸಪೋರ್ಟ್ ಮಾಡಬೇಕು, ಅವ್ರನ್ನ ಬೆಳಿಬೇಕು ಅಂತಲ್ಲ. ಪಾಯಿಂಟ್ 1, ನೀವು ಸಿನಿಮಾ ಯಾಕೆ ನೋಡಬೇಕು? ಚಿಂತಾಮಣಿ, ಕೋಲಾರ, ಚಿಕ್ಕಬಳ್ಳಾಪುರ ಪ್ರಾಂತ್ಯದವರು, ನಾನು ನಿಮ್ಮ ಮನೆ ಮಗ. ನೀವುಗಳು ಈ ಸಿನಿಮಾನ 100 ರೂಪಾಯಿ 150 ರೂಪಾಯಿ ಟಿಕೆಟ್ ಕೊಟ್ಟು ನೋಡಬೇಕು. ಎರಡನೇದು, ನನ್ನನ್ನು ಆ್ಯಸ್ ಎ ವ್ಯಕ್ತಿಗತವಾಗಿ ನೀವು ನೋಡಿದರೆ, ನಾನು ಸಾಕಷ್ಟು ರೈತ ಚಳವಳಿಗಳಾಗಿರಲಿ ಅಥವಾ ಬೇರೆ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿರಲಿ. ಆ ಭಾಗಿಯಾದಕ್ಕೆ ಕಾರಣ ಏನು ಅಂದರೆ, ಈ ಮೆಹಬೂಬಾ ಅನ್ನೋ ಒಂದು ಕಥೆಯಲ್ಲಿರುವ ಸಾರಾಂಶ. ಈ 3 ವರ್ಷಗಳ ಕಾಲ ಈ ಕಥೆಯಲ್ಲಿ ಟ್ರಾವೆಲ್ ಮಾಡಿರೋ ನನ್ನ ಜರ್ನಿ ಸಮಾಜದ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಧ್ವನಿ ಅಂತ ನನ್ನನ್ನು ಬದಲಾಯಿಸಿದೆ. ಅಂಥ ಪರಿಸ್ಥಿತಿಯಲ್ಲಿ ಈ ಸಿನಿಮಾನ ನೋಡಿದ ತಮ್ಮನ್ನು ಒಂದು ಥರದ ಡಿಫ್ರೆನ್ಸಿಯೇಷನ್ನ ಇರಬಾರ್ದು. ನಾವೆಲ್ಲ ವಿಶ್ವ ಮಾನವ ಸಂದೇಶವನ್ನು ಸಾರುವಂಥ, ಕುವೆಂಪುರವರ ವಿಶ್ವ ಮಾನವ ಸಂದೇಶವನ್ನು ಸಾರುವಂಥ ಸಿನಿಮಾ ಇದು. ಸೊ ಹಾಗಾಗಿ ಈ ಸಿನಿಮಾ ನೀವು ಥಿಯೇಟ್ರಿಂದ ಹೊರಗಡೆ ಬಂದಿದ ತಕ್ಷಣ ಒಂದು ಫುಲ್ಫಿಲ್ಮೆಂಟ್ ಅಂತ ಬರ್ತೀರಾ, ಸೂಪರ್ ಆಗಿದೆ ಒಂದು ಸಿನಿಮಾ, ತುಂಬ ಚೆನ್ನಾಗಿದೆ, ಒಂದು ಹೊಸ ತಂಡ ಮಾಡಿದೆ ಅಂತ ಅನ್ಸಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್. ಇಟ್ ಗಿವ್ಸ್ ಎ ಸ್ಟ್ರಾಂಗ್ ಮೆಸೇಜ್ ಯಾರು ಸಿನಿಮಾ ನೋಡ್ತಾರೋ. ಸರ್, ಫ್ಯಾಮಿಲಿ ಆ್ಯಂಡ್ ಲವ್ ಸ್ಟೋರಿ ಅಂದರೆ ಹೆಂಗೆ ಹೇಳ್ಬೋದು, ನಾನಿವಾಗ ನಮ್ಮ ತಾಯಿನ ಪಕ್ಕದಲ್ಲಿ ಇಟ್ಕೊಂಡು ಈ ಲವ್ ಸ್ಟೋರಿ ಸಿನಿಮಾನ ನೋಡ್ಬೋದು. ಅಷ್ಟು ಸ್ವಚ್ಛವಾದ ಪ್ರೀತಿ, ಅಷ್ಟು ಸ್ವಚ್ಛವಾದ ಕತೆ ಇದು. ಹಿಂದೂ ಮುಸ್ಲಿಂ ಲವ್ ಸ್ಟೋರಿನ ಮಾತಾಡುವಂಥ, ಹೇಳುವಂಥ ಕತೆ ಇದು. ಯಾವುದೇ ಕಾಂಟ್ರವರ್ಸಿಗಳಿಲ್ಲದೆ ಪ್ರೀತಿಯನ್ನು ಮಾತಾಡುವಂಥ ಒಂದು ಕತೆ ಮೆಹಬೂಬಾ. ಇದರಲ್ಲಿ ಸಮಾಜಕ್ಕೆ ಏನಾದರೂ ಸಂದೇಶ ಎಸ್ ಸರ್, ಮುಸ್ಲಿಂ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಹಿಂದೂ ಮುಸ್ಲಿಂ ಏನಾದರೂ ಒಂದು ಸಂದೇಶ ಇರುತ್ತಾ ಸಮಾಜಕ್ಕೆ? ಇದು ಡೆಫಿನೆಟ್ ಆಗಿರುತ್ತೆ ಸರ್. ಅದೇ ನಾವೆಲ್ಲ ಒಂದು ಅನ್ನೋಂಥ ಒಂದು ಸಂದೇಶ ಡೆಫಿನೆಟ್ ಆಗಿರುತ್ತೆ ಸರ್. ಸಾಮೂಹಿಕತೆಯನ್ನು ಸಾರುತ್ತೆ, ಸಮಾನತೆಯನ್ನು ಸಾರುವ ಮೆಹಬೂಬಾ, ಏಕತೆ ಬಗ್ಗೆ ಮಾತಾಡುವಂಥ ಮೆಹಬೂಬಾ ಸಿನಿಮಾ ಇದು. ನಾವು ಹಿಂದೂ ಮುಸ್ಲಿಂ ಅಂದಿದ ತಕ್ಷಣ ಒಂದು 4 ಕ್ವಶನ್ ಅದ್ರ ಪಾಡಿಗೆ ಅದು ಉಟ್ಕೊಂಡ್ಬಿಡುತ್ತೆ. ಯಾಕೆ ಉಟ್ಕೊಂಡ್ಬಿಡುತ್ತೆ? ಆ ಗೊಂದಲ ನಮ್ಮ ಮನಸ್ಸಲ್ಲಿದೆ, ಆ ಪ್ರೀತಿ ಮಾಡೋರ ಮನಸ್ಸಲ್ಲಿ ಯಾವತ್ತೂ ಇರೋದಿಲ್ಲ, ಅಥವಾ ಸಾಮಾನ್ಯವಾಗಿ ಇರೋದಿಲ್ಲ. ನಾವಾಗ ನಾವು ಗೊಂದಲಗಳನ್ನ ಶುರು ಮಾಡ್ಕೊಂತೀವಿ. ಆ ಗೊಂದಲಗಳಲ್ಲಿ ಯಾವುದೇ ಅವಕಾಶ ಕೊಡದೇ ಇರೋವಂಥ ಸಿನಿಮಾ ಮೆಹಬೂಬಾ. ತುಂಬ ಅಚ್ಚುಕಟ್ಟಾಗಿ ಕ್ಲಿಯರಾಗಿ ನಡ್ಕೊಂಡು ಹೋಗುವಂಥ ಸಿನಿಮಾ ಮೆಹಬೂಬಾ. ಮಾರ್ಚ್ 15. ಯಾವ ಥಿಯೇಟ್ರಲ್ಲಿ? ಚಿಂತಾಮಣಿಯಲ್ಲಿ ಸರ್, ಚಿಂತಾಮಣಿಯಲ್ಲಿ ಒಂದು 2 ಥಿಯೇಟರ್ಗಳಲ್ಲಿ ಮಾತುಕತೆ ನಡೀತಾ ಇದೆ ಇನ್ನು. ಸೊ ಅದು ಯಾವ ಥಿಯೇಟರ್ ಇನ್ನೂ ಕನ್ಫರ್ಮ್, ನಿಮ್ಮ ಮುಂದೆ ಕಾಲ್ ಮಾಡಿದೆ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ. ಸೊ ಪ್ರಾಬಲಿ 100% ಚಿಂತಾಮಣಿಯಲ್ಲಿ ಬರುತ್ತೆ. ಸೊ ಯಾವ ಥಿಯೇಟರ್ ಅನ್ನೋದು ಇವತ್ತು ಸಂಜೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಬಹುಶಃ ನಾನು ಮೆಸೇಜ್ ಮುಖಾಂತರ ತಮಗೆ ತಿಳಿಸ್ಬೋದು. 6:30 ಪೇಪರ್ ಪ್ರಿಂಟಿಂಗ್ ಅಂತ ಅವರು. ಈ ಸಿನಿಮಾದಿಂದ ಯುವಕರಿಗೆ ಏನಾದರೂ
ಡೆಫಿನೆಟ್ ಆಗಿರುತ್ತೆ ಸರ್ ಪ್ರಯೋಜನ ಅನ್ನೋದು. ಬಿಕಾಸ್ ನಾವು ವೆನ್ ಇಟ್ ಇಸ್ ಅ ಸಿನಿಮಾ ಬರೀ ಹೀರೋ ಪಾಯಿಂಟಲ್ಲಿ ಹೋಗಲ್ಲ ಸರ್. ಇದು ಈ ಸಿನಿಮಾ ಅಲ್ಲಿ ಇಬ್ಬರು ಪ್ರೇಮಿಗಳು ಲವ್ ಮಾಡ್ತಿರುವಾಗ ಅವ್ರ ತಂದೆ ತಾಯಿ ಅವ್ರ ವ್ಯೂ ಪಾಯಿಂಟ್ ಹೋಗಲ್ಲ. ಸೊ ಯಾವುದೋ ಒಂದು ಮೆಚೂರ್ ಇರೋಂಥ ಹುಡುಗ ಅಯ್ಯೋ ನಮ್ಮ ತಂದೆ ತಾಯಿ ಹಿಂಗೆ ಯೋಚನೆ ಮಾಡ್ತಾರಲ್ಲ, ಬಹುಶಃ ನಾನು ಇದು ಮಾಡಬಹುದಾ, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಏನು ಅಂತ ತಿಳ್ಕೊಳ್ಳೋಂಥ ಒಂದು ಮೆಸೇಜು ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಆಲ್ಸೋ ಫಾರ್ ದಟ್ ಹುಡುಗಿ ಬಂದು PhD ಇನ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ. ನಮ್ಮ ಫ್ಲೇವರ್ನ ಒಂದು ಇದೆ ಸಿನಿಮಾ ಅಲ್ಲಿ. ಅದೆಲ್ಲದಕ್ಕೂ ಮೀರಿ ಇದು ನೈಜ ಘಟನೆ. ಕೇರಳ ಅಲ್ಲಿ ಪೊನ್ನಾಣಿ ಅನ್ನೋ ಒಂದು ಊರಲ್ಲಿ ನಡೆದಂತಹ ರಿಯಲ್ ಇನ್ಸಿಡೆಂಟ್ನ ಒಂದು ಆರ್ಟಿಕಲ್ ಬೇಸ್ಡ್ ಸಿನಿಮಾನ ಕತೆ ಮಾಡಬೇಕು ಅಂತ ಹೋದಾಗ ಸ್ಟಾರ್ಟ್ ಆದ ಜರ್ನಿ ಇದು. ಈ ಜರ್ನಿಯಲ್ಲಿ ಸಾಕಷ್ಟು ಜನ ನನ್ನ ಜೊತೆಗೆ ಬಂದರು, ಹಲವಾರು ಜನ ಕೈ ಬಿಡ್ತಾ ಹೋದರು. ಸೊ ಕೊನೆಗೆ ಈ ಸಿನಿಮಾನ ನಾವೇ ತಗೊಂಬರ್ಬೇಕು, ನಾವೇ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಪ್ರೊಡ್ಯೂಸ್ ಆಗಿದ್ದೀನಿ. ದುಡ್ಡು ಜಾಸ್ತಿಯಾಗಿ ಪ್ರೊಡ್ಯೂಸರ್ ಆದವನಲ್ಲ. ಒಂದು ಸಿನಿಮಾ ಹೊರಗಡೆ ಬರಬೇಕು. ಈ ಸಿನಿಮಾ ನನಗೊಬ್ಬನಿಗೆ ಜೀವನ ತಂದು ಕೊಡೋದಲ್ಲ, ಡೈರೆಕ್ಟರ್ಗೆ ಜೀವನ ತಂದು ಕೊಡುತ್ತೆ, ಹೀರೋಯಿನ್ ಕಟ್ಕೊಡುತ್ತೆ, ಕ್ಯಾಮ್ರಾಮನ್ ಕಟ್ಕೊಡುತ್ತೆ. ಸಾಕಷ್ಟು ಜನರಿಗೆ ಜೀವನನ ಬದಲಾಯಿಸಬಹುದಾದಂಥ ಸಿನಿಮಾ ಮಧ್ಯಕ್ಕೆ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ಸಿನಿಮಾಲಿ ಹೀರೋ ವಿಲ್ ಫೈಟ್ ಫಾರ್ ಅನ್ ಅಜೆಂಡಾ. ಸೊ ಈ ಸಿನಿಮಾಗೋಸ್ಕರ ನಾನು ಫೈಟ್ ಮಾಡ್ತಾ ಇದ್ದೀನಿ. ಸೊ ಈ ಸಿನಿಮಾಗೆ ನಿಜವಾದ ಹೀರೋ ಬಂದು ಕತೆ, ಬಟ್ ಈ ಸಿನಿಮಾಗೋಸ್ಕರ ಹೀರೋ ನಾನೇ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಇದು ಮಾರ್ಚ್ 15ಕ್ಕೆ ಬರಬೇಕು ಅಂತ ಸಾಕಷ್ಟು ಸವಾಲುಗಳನ್ನ ಎದುರಾಕೊಂಡು ಬರ್ತಾ ಇರೋದು. ಸರ್ ಎಷ್ಟನೇ ಸಿನಿಮಾ ಸರ್ ನಿಮ್ದು ಇದು? ಸರ್ ನಾನು ಈ ಹಿಂದೆ ಶುಗರ್ ಫ್ಯಾಕ್ಟ್ರಿ ಅಂತ ಒಂದು ಕೆಮಿಯೋ ಮಾಡಿದ್ದೆ, ಬಟ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಇದು. ಈ ಸಿನಿಮಾ ಫಸ್ಟ್ ಶುರುವಾಗಿದ್ದು ನಮಗೆ ಲಾಕ್ಡೌನ್ ಕಾರಣಾಂತರಗಳಿಂದ ಒಂದು ಸ್ವಲ್ಪ ಡಿಲೇ ಆಗ್ತಾ ಬಂತು. ಬಟ್ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ, ಕೆಮಿಯೋ ಅಲ್ಲಿ ಮಾಡಿದ್ದೆ ಶುಗರ್ ಫ್ಯಾಕ್ಟ್ರಿ ಅಂತ. ತದನಂತರ ಒಂದು ತಮಿಳ್ ಪ್ರಾಜೆಕ್ಟ್ ಮುಗಿದಿದೆ, ಅದು ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಸದ್ಯಕ್ಕೆ ಇದು ನನ್ನ ಫಸ್ಟ್ ಸಿನಿಮಾ ಆಸ್ ಎ ಹೀರೋ. ಓಕೆ. ಥ್ಯಾಂಕ್ ಯು.